ಇಸ್ರೇಲ್ ವಿದ್ಯಾರ್ಥಿಗಳ ಸಂಸ್ಕೃತ ಪಠಣ. ಇಸ್ರೇಲ್ ಹೆಸರು ಕೇಳಿದರೆ ಏನೋ ಅಚ್ಚರಿ. ಭಾರತದ ಜೊತೆ ಸುಮಧುರ ಬಾಂಧವ್ಯ ಹೊಂದಿರುವ ಪ್ರಮುಖ ಮಿತ್ರ ರಾಷ್ಟ್ರ. ಅಲ್ಲಿನ ನಾಗರಿಕರಿಗೂ ಭಾರತದ ಬಗ್ಗೆ ವಿಶೇಷ ಅಭಿಮಾನ ಪ್ರೀತಿ. ಚಿಕ್ಕಮಗಳೂರಿನ ಸೌಂದರ್ಯ ಪ್ರವಾಸಿಗರನ್ನು ಸೆಳೆಯುತ್ತಿದ್ದರೆ ಇಲ್ಲಿನ ಸಂಸ್ಕೃತಿ, ಆಚಾರ ವಿಚಾರ, ವೈಶಿಷ್ಟ್ಯಗಳು, ಇತಿಹಾಸಗಳು ಕೂಡ ವಿದೇಶಿಗರನ್ನು ನಮ್ಮ ನೆಲಕ್ಕೆ ಆಕರ್ಷಿಸುತ್ತಿದೆ. ಭಾರ್ಗವಪುರಿ ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ಭಾರತದ ಸಂಸ್ಕೃತಿಯ ಜೊತೆಗೆ ಸಂಸ್ಕೃತ ಅಧ್ಯಯನಕ್ಕಾಗಿ ಇಸ್ರೇಲ್ ವಿದ್ಯಾರ್ಥಿಗಳು ಆಗಮಿಸಿದ್ದು, ಅವರ ಕಲಿಕೆಯ ಆಸಕ್ತಿ, ಅವರ ಬಾಯಲ್ಲಿ ಪಠಿಸುತ್ತಿದ್ದ ಸಂಸ್ಕೃತ ಶ್ಲೋಕಗಳು ಅವರಿಗೆ ಸೋಜುಗವನ್ನುಂಟು ಮಾಡುವುದರ ಜೊತೆಗೆ ನೋಡುಗರಿಗೆ ಅಚ್ಚರಿಯನ್ನುಂಟು ಮಾಡಿದೆ. मायामृगेण तव मैथिली वञ्चितायाः शाखामृगेण पुनरागतिः अयुक्तं. This is not right. Why? This should not be the story. If at all one in future will read this story, hear this story, the story should be this way. Rama with his bow brought Sita back. Not a monkey came and brought her back. No, I don't want this to be her. I am sure that you are capable of taking me back to Rama. Take me in front of all of them. This has to be done. I only want Rama to do this, and I know that you are capable of doing this. You are capable of taking me from here to Lanka, to here to India. Is not a big deal to you. But pratikshasva mansangama kalamatvam. He only says you just have to wait for my sangam, my meeting to Rama. Once that is conveyed, I go there and I convey this to him. The second moment you will see Rama will be here. ಇಲ್ಲಿನ ನೆಲ, ಜಲ, ಭಾಷೆಯಲ್ಲಿ ಆಧ್ಯಾತ್ಮಿಕದ ಜೊತೆಗೆ ವೈಚಾರಿಕತೆಯು ತುಂಬಿಕೊಂಡಿದ್ದು, ಅದನ್ನು ಅರಿತ ವಿದೇಶಿಗರು ನಮ್ಮ ಊರಿನತ್ತ ಪಯಣಿಸಿದ್ದು ಶ್ರದ್ಧಾ ಭಕ್ತಿಗಳಿಂದ ಇಲ್ಲಿನ ಆಚರಣೆಗಳನ್ನು ಅನುಸರಿಸಿಕೊಂಡು ಅಧ್ಯಯನ ಮಾಡುತ್ತಿರುವುದು ಸಂತಸದ ವಿಷಯ ಎಂದು ಹಿರೇಮಗಳೂರು ಶ್ರೀ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾದ ವೈಷ್ಣವ ಸಿಂಹ ಅವರು ವಿದ್ಯಾರ್ಥಿಗಳ ಆಸಕ್ತಿ ಶ್ಲಾಘಿಸಿ ಮಾತನಾಡಿದರು. ನಮ್ಮ ದೇವಸ್ಥಾನಕ್ಕೆ, ಮುಖ್ಯವಾಗಿ ನಮ್ಮ ದೇಶಕ್ಕೆ ವಿದೇಶಿಯರು ಬರುವುದು ದೊಡ್ಡ ವಿಷಯ ಅಲ್ಲ. ಆದರೆ ವಿದೇಶಿಯರು ಬಂದು ಇಲ್ಲಿ ಇದ್ದು ನಮ್ಮ ಸಂಸ್ಕೃತಿಯನ್ನು ಕಲಿಯೋದಿದೆಯಲ್ಲ ಆಸಕ್ತಿಯಿಂದ, ಅದು ಒಂದು ಸ್ವಲ್ಪ ದೊಡ್ಡ ವಿಷಯ, ಹೆಮ್ಮೆಯ ವಿಷಯ. ನಾವೆಲ್ಲರೂ ಅಭಿಮಾನದಿಂದ ನಮ್ಮ ಸಂಸ್ಕೃತಿಯನ್ನು ನಾವು ನೋಡಬೇಕಾಗಿರುವಂತಹ ವಿಷಯ. ಭಾರತ ದೇಶದ ಒಂದು ಪರಂಪರೆಯಲ್ಲೇ ಅನೇಕ ಪ್ರಾಚೀನ ಪರಂಪರೆ ಎಂದು ಕೂಡ ನಾವು ವಿದೇಶಿಯರು ಬಂದು ನಮ್ಮ ದೇಶದಲ್ಲಿ ಇದ್ದು ತಕ್ಷಶಿಲಾದಿ ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಕಲಿತಾ ಇದ್ದದನ್ನು ಕೇಳ್ತಾ ಇದ್ವಿ. ಅದರಲ್ಲಿ ಒಂದು ಇವತ್ತು 12 ದಿನಗಳಿಂದ ಇಲ್ಲೇ ಇದ್ದು ವ್ಯಾಸಂಗವನ್ನು ಮಾಡ್ತಾ ಇರುವಂತಹ ಈ ಇಸ್ರೇಲಿ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಅಭ್ಯಾಸ ಮಾಡಲಿಕ್ಕಾಗಿ ಬಂದಿದ್ದಾರೆ. ಸಂಸ್ಕೃತದ ಶ್ಲೋಕಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಸಂಸ್ಕೃತದ ಶ್ಲೋಕಗಳನ್ನು ಹೇಗೆ ಅನ್ವಯ ಕ್ರಮದಲ್ಲಿ ಅದನ್ನು ಒಂದು ಕ್ರಮವಾಗಿ ಅದನ್ನು ಅರೇಂಜ್ ಮಾಡುವುದು, ಅದನ್ನು ಕ್ರಮಪಡಿಸಿ ಅದನ್ನು ವಾಕ್ಯರೂಪಕ್ಕೆ ತಂದು ಹೇಗೆ ಅರ್ಥ ಮಾಡಿಕೊಳ್ಳೋದು ಎಂಬುದರ ಕುರಿತಾಗಿ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಇಲ್ಲಿ ಬಹುತೇಕರು ಯೋಗಾಭ್ಯಾಸವನ್ನು ಮಾಡುವಂಥವರು ಯೋಗ ಶಿಕ್ಷಕರಿದ್ದಾರೆ. ಅವರ ದೇಶದಲ್ಲಿ ಯೋಗವನ್ನು ಅವರು ಎಲ್ಲರಿಗೆ ಪಾಠ ಮಾಡ್ತಾರೆ, ಯೋಗದ ಕ್ಲಾಸಸ್ ತರಬೇತಿಗಳನ್ನು ತಗೊತಾರೆ.
ಆದರೆ ಯೋಗವನ್ನು ತರಬೇತಿಯಾಗಿ ಅಂದರೆ ಶಿಕ್ಷಣವಾಗಿ ಮಾಡಬೇಕು ಅಂತಿದ್ರೆ, ಆ ಯೋಗದ ಆಸನಗಳನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಅದಕ್ಕೆ ಸಂಸ್ಕೃತದ ಜ್ಞಾನ ಬೇಕು. ಯಾಕಂದರೆ ಆ ಎಲ್ಲ ಆಸನಗಳನ್ನು ಸರಿಯಾಗಿ ವಿವರಣೆ ಕೊಟ್ಟಿರೋದೆಲ್ಲ ಸಂಸ್ಕೃತ ಶ್ಲೋಕಗಳಲ್ಲಿ. ಹಾಗಾಗಿ ಸಂಸ್ಕೃತದ ಅಧ್ಯಯನವಿಲ್ಲದೆ ಇದ್ದರೆ ಯೋಗ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಅವರೆಲ್ಲರೂ ಸಂಸ್ಕೃತದ ಕಡೆಗೆ ಒಲವನ್ನು ಮಾಡಿ ಅಲ್ಲಿರುವಂತಹ ಟೆಲವಿವ್ ಜಾಗದಲ್ಲಿರುವಂತಹ ಯೂನಿವರ್ಸಿಟಿಯಲ್ಲಿ ಎಲ್ಲರೂ ಸಂಸ್ಕೃತದ ವಿದ್ಯಾರ್ಥಿಗಳಾಗಿದ್ದುಕೊಂಡು 1 ವರ್ಷ ಈಗಾಗಲೇ ಸಂಸ್ಕೃತವನ್ನು ಅಭ್ಯಾಸ ಮಾಡಿದ್ದಾರೆ. ನಂತರ ಇಲ್ಲಿ ಬಂದು ಮುಂದಿನ ವರ್ಷ ಹೋಗೋಕ್ಕೂ ಮೊದಲು ಒಂದಷ್ಟು ಪೂರ್ವ ಸಿದ್ಧತೆಗಳನ್ನು, ಮುಂದಿನ ವರ್ಷಕ್ಕೆ ಅವರು ಓದುವಂತಹ ಪಠ್ಯಕ್ರಮದಲ್ಲಿ ಏನೆಲ್ಲ ಅಂಶಗಳನ್ನು ಅವರು ತಿಳ್ಕೊಳ್ಬೇಕಾಗಿದೆಯೋ ಅದನ್ನೆಲ್ಲ ಇಲ್ಲಿದ್ದುಕೊಂಡು ಸರಿ ಮಾಡಿಕೊಂಡು ಒಂದು 15 ದಿನ ಒಂದು ಕ್ಯಾಂಪ್ ಮಾಡಿ ಅವರು ನಂತರ ತಮ್ಮ ಊರಿಗೆ ತೆರಳುತ್ತಾರೆ. ಅಲ್ಲಿ ಹೋಗಿ ಮುಂದಿನ ವ್ಯಾಸಂಗಗಳನ್ನು ಮುಂದುವರಿಸ್ತಾರೆ. ಅಧ್ಯಯನ ವಿದ್ಯಾರ್ಥಿಗಳು ಮಾತನಾಡಿ, ಭಾರತದ ವಿಶಿಷ್ಟ ಸಂಸ್ಕೃತಿ, ಆಚಾರ ವಿಚಾರಗಳು, ಭೋಜನ ಪದ್ಧತಿ ನಮ್ಮನ್ನು ಆಕರ್ಷಿಸಿದ್ದು, ವೇದ ಅಧ್ಯಯನಕ್ಕಾಗಿ ನಾವು ಹಿರೇಮಗಳೂರಿಗೆ ಆಗಮಿಸಿದ್ದು, ಬೌದ್ಧಿಕ ಮತ್ತು ದೈಹಿಕವಾಗಿ ಸದೃಢರಾಗಲು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಜೀವನ ನಡೆಸಲು ವೇದಗಳು ಮಾರ್ಗದರ್ಶಕವಾಗಿದೆ ಎಂದು ತಮ್ಮ ಮನದಾಳದ ಮಾತುಗಳನ್ನು ತೋಡಿಕೊಂಡರು. It's been an amazing year. We study, it's my first year in Samskritam. We have an amazing teacher in Israel who sent us here for summer seminar with Vaishnava, and I feel it's a gate for us to understand really the Indian culture and really understand the stories, the Ramayana and the Mahabharata. Yeah. 15 ದಿನದಲ್ಲಿ ನಾವುಗಳು ಕಲಿಕೆಯಿಂದ ಜೀವನ ಮೌಲ್ಯ ಅರಿಯಲು ಸದೃಢವಾಗಿದ್ದು, ತನ್ನ ದೇಶದ ರಕ್ಷಣೆಗೆ ನಮ್ಮಗಳ ಪತಿ ತೆರಳಬೇಕಾಗಿರುವುದರಿಂದ ನಾವು ತಾಯ್ನಾಡಿಗೆ ಮರಳುತ್ತಿದ್ದೇವೆ ಎಂದು ತಮ್ಮ ದೇಶ ಪ್ರೇಮವನ್ನ ವ್ಯಕ್ತಪಡಿಸಿ ಮಾತನಾಡಿದರು. Yes, of course, from all the people in the village and from the family of Vaishnava, and everybody was so welcoming, and we feel the love of India through us. Do you continue for your lifetime this yoga and Sanskrita? Yes, absolutely. I think it's once you go inside, it's hard to go out, and so this is what I do for a living in Israel. So yes, I don't know if you taste Chitu food, but she's the best cook in South India. So amazing. Thank you. Yes, of course. Our main study is done in the university. We study over there. It's part of the bachelor degree, or if somebody wants to study it separately, he can also do so. So we have quite a few options for that. ನೋಡಿದ್ರ ವೀಕ್ಷಕರೇ, ಇಸ್ರೇಲಲ್ಲಿ ಕೂಡ ಸಂಸ್ಕೃತವನ್ನು ಕಲಿಯುವಂತಹ ಅವಕಾಶ ಇದೆ. ನಮ್ಮಲ್ಲಿ ಇದ್ರೂ ಸಹ ಯಾರು ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಇಸ್ರೇಲ್ ಇದರ ಬಹುಮುಖ್ಯ ವಿಶೇಷತೆ, ಪ್ರತಿಯೊಬ್ಬ ನಾಗರಿಕರು ಕಡ್ಡಾಯವಾಗಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ ನಂತರವೇ ಅವರ ಮುಂದಿನ ಜೀವನದ ಪಯಣ.